ಗುರುಗಳೇ, ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ಗುರುಗಳೇ, ನಾನು ನಿಮ್ಮ ಪ್ರೀತಿಯ ಚಂದನ್. ನಿಮ್ಮೆಲ್ರಿಗೂ ಒಂದು ಕತೆ ಹೇಳೋ ಟೈಮ್. ಗುರುಗಳೇ, ನೀವೊಂದು ಕೆಲಸ ಮಾಡಿ, ಒಂದು ಇಮೇಜಿನ್ ಮಾಡ್ಕೊಳ್ಳಿ. ಇವಾಗ ಅದು ಏನಂದರೆ, ಒಂದು ಹಾಸ್ಟೆಲ್ ರೂಮಲ್ಲಿ ನೀವು ಒಬ್ಬರೇ ಇರ್ತೀರಾ. ನೀವು ಒಬ್ಬರೇ ಇರುವಾಗ ಏನಾಗುತ್ತೆ ಅಂದರೆ, ರಾತ್ರಿ 12 ಗಂಟೆಗೆ ಯಾರೋ ಬಂದು ಡೋರ್ನ ಜೋರಾಗಿ ತಡ್ತಾ ಇರ್ತಾರೆ. ಅವಾಗ ನೀವೇನು ಮಾಡ್ತೀರಾ ಅಂದ್ಕೊತೀರಾ, ಏನಂತ ಅಂದರೆ ಎಲ್ಲೋ ಕಾಲೇಜ್ ಸ್ಟೂಡೆಂಟ್ಸ್ ಇರಬೇಕು ಅಂತ ಅಂದ್ಕೊತೀರಾ. ಮತ್ತು ಅದು ರಿಪೀಟ್ ಆಗ್ತಾ ಇರುತ್ತೆ. ತಿರ್ಗಾ ಬರ್ತಾರೆ, ತಿರ್ಗಾ ಬಂದು ಡೋರ್ ಜೋರಾಗಿ ಬಡಿತಾ ಇರ್ತಾರೆ. ಅವಾಗ ನೀವೇನು ಮಾಡ್ತೀರಾ ಅಂದರೆ, ಹೋಗಿ ಡೋರ್ ಓಪನ್ ಮಾಡಿ ನೋಡ್ತೀರಾ. ನೋಡಿದಾಗ ಏನಾಗುತ್ತೆ, ಅಲ್ಲಿ ಯಾರೂ ಇರೋದಿಲ್ಲ. ಫುಲ್ ಆಫ್ ಸೈಲೆನ್ಸ್, ತುಂಬ ಕತ್ಲಿರುತ್ತೆ. ಅವಾಗ ಏನು ಮಾಡ್ತೀರಾ, ಬಂದು ನೀವು ಮತ್ತೆ ಕೂತ್ಕೊಂಡಿರ್ತೀರಾ. ಸರಿ ಆಯಿತು, ಯಾರೂ ಇಲ್ಲ ಅಂತೇಳಿ ಮಲ್ಕೊಳ್ತೀರಾ. ಮಲ್ಕೊಂಡಿರುವಾಗ ರಾತ್ರಿ 2 ಗಂಟೆ ಆ ಟೈಮಲ್ಲಿ ಯಾರೋ ಬಂದು ಮತ್ತೆ ಅದೇ ರಿಪೀಟ್ ಮಾಡ್ತಾರೆ. ಈ ಸತಿ ಡೋರ್ ಜೋರಾಗಿ ಬಡಿತಾ ಇರ್ತಾರೆ. ಹಾಗೂ ಒಬ್ಬರು ತುಂಬಾ ಜೋರಾಗಿ ಕಿರಿಸ್ತಾ ಇರ್ತಾರೆ, ತುಂಬ ಜೋರಾಗಿ ಅಳ್ತಾ ಇರ್ತಾರೆ. ಈ ಸಮಯದಲ್ಲಿ ಆ ವ್ಯಕ್ತಿ ಯಾರು ಅಂತ ಹೇಳಿ ನೀವು ಡೋರ್ ಓಪನ್ ಮಾಡಿ ಹೋಗಿ ನೋಡ್ತೀರಾ ಅಥವಾ ಇಲ್ವಾ? ಅಥವಾ ಆ ವ್ಯಕ್ತಿ ಯಾರು ಹೋಗೋವರೆಗೂ ಕಾಯ್ತೀರಾ ಅಥವಾ ಕಾಯ್ದಲ್ಲೇ ಹೋಗ್ಬಿಟ್ಟು ಡೋರ್ ಓಪನ್ ಮಾಡಿ ನೋಡ್ತೀರಾ? ಗುರುಗಳೇ, ಹಾಗೂ ಗಮನವಿಟ್ಟು ಕೇಳಿ. ಈ ವಿಡಿಯೋ ಶುರು ಮಾಡುವ ಮೊದಲು ಇನ್ನಷ್ಟು ಭಯಾನಕ ಹಾಗೂ ನಿಗೂಢ ಹಾಗೂ ಐತಿಹಾಸಿಕ ವೀಡಿಯೋಸ್ಗಳಿಗಾಗಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುರುಗಳೇ, ಕತೆ ಇವಾಗ ಶುರುವಾಗಲಿದೆ. ಈ ಕತೆ ಶುರುವಾಗಿದ್ದು 2013ರಲ್ಲಿ ಗುಜರಾತಿನ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ. ಅಲ್ಲಿ ಒಬ್ಬ P1 ಕೆಲಸ ಮಾಡ್ತಾ ಇದ್ದ. ಅವನ ಹೆಸರು ರಾಜೇಶ್ ಇಂಜಿನಿಯರಿಂಗ್ ಕಾಲೇಜ್ ಸೇರಿ ಸುಮಾರು 1 ವರ್ಷ ಆಗಿತ್ತು. ಅವನು ಅಲ್ಲೇ ಕೆಲಸ ಮಾಡ್ತಾ ಇದ್ದ. ಹಾಗೂ ರಾಕೇಶ್ನ ಕೆಲಸ ತುಂಬಾ ಸುಲಭವಾಗಿತ್ತು. ಅದು ಏನಂದರೆ, ಎಲ್ಲರೂ ಬರೋದಕ್ಕಿಂತ ಮುಂಚೆ ಬಂದು ಸ್ಟಾಫ್ ರೂಮ್ನ ಓಪನ್ ಮಾಡಿ, ಸ್ಟಾಫ್ ರೂಮ್ ಟೇಬಲ್ನೆಲ್ಲ ಕ್ಲೀನ್ ಮಾಡಿ, ಅಲ್ಲೆಲ್ಲಿ ಏನೇನು ಇಡಬೇಕು ಅಲ್ಲೆಲ್ಲ ಪ್ರತಿಯೊಂದಲ್ಲಿಟ್ಟು, ನೆಕ್ಸ್ಟ್ ಎಲ್ಲ ಕ್ಲಾಸ್ಗಳಿಗೂ ಹೋಗಿ ಅಲ್ಲಿ ಮಾರ್ಕರ್ ಇದೆಯಾ, ಚಾಕ್ ಇದೆಯಾ ಹಾಗೂ ಡಸ್ಟರ್ ಇದೆಯಾ ಅಂತೇಳಿ ಪ್ರತಿಯೊಂದು ಚೆಕ್ ಮಾಡಿ ಟೇಬಲೆಲ್ಲ ಕ್ಲೀನ್ ಮಾಡಿ ಬರ್ತಾ ಇದ್ದ. ಇದು ದಿನನಿತ್ಯ ನಡೀತಿರುವ ಅವನ ಕೆಲಸವಾಗಿರುತ್ತೆ. ಅದಾದಮೇಲೆ ಸ್ಟಾಫ್ ರೂಮಲ್ಲಿ ಟೀಚರ್ಸ್ಗೆ ಏನಾದರೂ ಹೆಲ್ಪ್ ಮಾಡೋದು ಕೂಡ ಅವನ ಕೆಲಸವಾಗಿರುತ್ತೆ. ಸ್ಟಾಫ್ ರೂಮಿನ ಕೀ ಮತ್ತು ಎಲ್ಲ ಕ್ಲಾಸ್ ರೂಮ್ಗಳ ಕೀ ಅವನ ಹತ್ರನೇ ಇರುತ್ತೆ. ಮತ್ತು ಎಲ್ಲರೂ ಕೂಡ ಕಾಲೇಜಿಂದ ಹೊರಟ ನಂತರ ಇವನು ಕೊನೆಯದಾಗಿ ಎಲ್ಲ ಕ್ಲಾಸ್ ರೂಮು ಮತ್ತು ಸ್ಟಾಫ್ ರೂಮ್ನ ಚೆಕ್ ಮಾಡಿ ಲಾಕ್ ಮಾಡಿಕೊಂಡು ತನ್ನ ಮನೆಗೆ ಹೋಗುವುದು ಅವನ ಕೊನೆಯ ಕೆಲಸ. ಅವನು ಅದೇ ಕಾಲೇಜಿನ ಹಾಸ್ಟೆಲ್ನ ಒಂದು ರೂಮ್ನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನು ಕೂಡ ಹಾಸ್ಟೆಲ್ನ ವಿದ್ಯಾರ್ಥಿಗಳ ಜೊತೆ ಇರ್ತಾನೆ. ಆ ಕಾಲೇಜ್ನಲ್ಲಿದ್ದ ವಿದ್ಯಾರ್ಥಿಯ ವಯಸ್ಸು ಮತ್ತು ರಾಕೇಶ್ನ ವಯಸ್ಸು 21 ವರ್ಷವಾಗಿರುತ್ತೆ. ಅವನ ಮನೆಯ ಕೆಲವು ಸಮಸ್ಯೆಗಳಿಂದ ಅವನು ಅಲ್ಲಿ P1 ಆಗಿ ಕೆಲಸ ಮಾಡ್ತಾ ಇರ್ತಾನೆ. ರಾಕೇಶ್ ಮತ್ತು ಅಲ್ಲಿರುವ ವಿದ್ಯಾರ್ಥಿಗಳ ನಡುವೆ ತುಂಬಾ ಬಾಂಡಿಂಗ್ ಇರುತ್ತೆ. ಅವ್ರ ಜೊತೆ ತುಂಬಾ ಹೊಂದ್ಕೊಂಡು ಕೂಡ ಅವನು ಹೋಗ್ತಾ ಇರ್ತಾನೆ. ಏನಾದರೂ ಟೀಚರ್ಸ್ ಸ್ಟೂಡೆಂಟಿಗೆ ಏನಾದರೂ ಬೈದರೆ ರಾಕೇಶ್ ಅವರಿಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದ. ಅವನು ಕೂಡ ಅಲ್ಲಿರುವ ವಿದ್ಯಾರ್ಥಿಗಳೊಂದಿಗೆ ತುಂಬಾ ಕ್ಲೋಸ್ ಆಗಿರ್ತಾನೆ. ಹಾಸ್ಟೆಲ್ ವಿದ್ಯಾರ್ಥಿಗಳ ಜೊತೆ ಪ್ರತಿದಿನ ತಮಾಷೆ ಮಾಡ್ತಾ, ಅವ್ರ ಜೊತೆ ಊಟ ಮಾಡ್ತಾ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ರಾಕೇಶ್. ಒಂದ್ಸಲ ಏನಾಗುತ್ತೆ ಅಂದರೆ, ಕಾಲೇಜ್ನಲ್ಲಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿರ್ತವೆ. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ರಾಕೇಶ್ಗೆ ಆ ಹುಡುಗರಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊಂಬಿಟ್ಟಿರ್ತಾರೆ. ಆ ಹುಡುಗರು ಅಲ್ಲೇ ಹಾಸ್ಟೆಲ್ನಲ್ಲಿ ಓಡಾಡ್ತಾ ಇರ್ತಾರೆ, ಕೆಲವರು ಓದ್ತಾ ಇರ್ತಾರೆ. ಅವ್ರನ್ನೆಲ್ಲ ನೋಡಿ ಅಂದ್ಕೊತಾನೆ ರಾಕೇಶ್, ಇವರು ಎಕ್ಸಾಮ್ಗೆ ಓದಿಲ್ಲ, ಇನ್ನು ಇವರಿಗೆ ಯಾರು ಕೂಡ ಸಹಾಯ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಎಕ್ಸಾಮ್ ಇನ್ನೇನು 1 ವಾರದಲ್ಲಿದೆ. ಅಷ್ಟರಲ್ಲಿ ಇವರು ಓದ್ಕೊಬೇಕು. ಇವ್ರ ಮುಖದಲ್ಲಿ ತುಂಬಾ ಟೆನ್ಷನ್ ಇದೆ ಅಂತ ರಾಕೇಶ್ ಅಂದ್ಕೊತಾನೆ. ಇವ್ರಿಗೆ ಯಾರು ಸಹಾಯ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವರು ಕರೆಕ್ಟಾಗಿ ಓದಿದ್ದಿದ್ರೆ ಇದಕ್ಕೆಲ್ಲ ಭಯ ಪಡ್ತಾ ಇರಲಿಲ್ಲ. ತುಂಬಾ ಮಜಾನ ಮಾಡಿ ತುಂಬ ಅಲ್ಲಿ ಓಡಾಡ್ಕೊಂಡು ತಿರ್ಕೊಂಬಿಟ್ಟು ಇವಾಗ ಎಕ್ಸಾಮ್ಗೆ ಅಂದಿದ ತಕ್ಷಣ ಅವ್ರ ಮುಖದಲ್ಲಿ ಟೆನ್ಷನ್ ಜಾಸ್ತಿ ಇದೆ ಅಂಥೇಳಿ ರಾಕೇಶ್ ಅಂದ್ಕೊತಾ ಇರ್ತಾನೆ. ಒಂದು ದಿನ ಏನಾಗುತ್ತೆ ಅಂದರೆ, ಎಕ್ಸಾಮ್ ಇನ್ನೇ 4 ದಿನ ಇರೋ ಟೈಮಲ್ಲಿ ಆ ಹಾಸ್ಟೆಲ್ನ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ರಾಕೇಶ್ ಹತ್ರ ಬರ್ತಾರೆ. ಒಂದು ಏನು ಹೇಳ್ತಾರೆ ಅಂದರೆ, ಬ್ರೋ, ನಿಮ್ಮ ಹತ್ರ ಸ್ಟಾಫ್ ರೂಮ್ ಕೀ ಇದೆ ಅಲ್ವಾ? ಹಾಗೂ ಕಾಲೇಜ್ ಕೀ ಕೂಡ ನಿಮ್ಮ ಹತ್ರನೇ ಇದೆ ಅಲ್ವಾ? ಹಾಗೂ ಎಲ್ಲ ಟೀಚರ್ಸ್ ಎಕ್ಸಾಮ್ ಪೇಪರ್ನ ಸ್ಟಾಫ್ ರೂಮಲ್ಲೇ ಇಟ್ಟಿರ್ತಾರಲ್ವಾ? ಸ್ಟಾಫ್ ರೂಮಲ್ಲಿ ಜೆರಾಕ್ಸ್ ಮಿಷಿನ್ ಕೂಡ ಇದೆ ಅಲ್ವಾ? ಬ್ರೋ, ಒಂದು ಹೆಲ್ಪ್ ಮಾಡ್ತೀರಾ? ನೀವು ಹೆಲ್ಪ್ ಮಾಡೋದ್ರಿಂದ ನಾವು ಈ ಎಕ್ಸಾಮ್ನ ಪಾಸ್ ಮಾಡ್ಕೊಂಡ್ಬಿಡ್ತೀವಿ. ಆ ಹೆಲ್ಪ್ ಏನಂದರೆ, ಬ್ರೋ, ಸ್ಟಾಫ್ ರೂಮಲ್ಲಿರೋದು ಕೆಲವೊಂದು ಕ್ವಶನ್ ಪೇಪರ್ನ ನಮಗೆ ಕಾಪಿ ಮಾಡಿಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಬ್ರೋ.
ನೀವು ಮಾಡಿಕೊಡೋದ್ರಿಂದ ನಾವು ಎಕ್ಸಾಮ್ ಕೂಡ ಪಾಸ್ ಆಗ್ತೀವಿ ಅಂಥೇಳಿ ರಾಕೇಶನ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಆ ಹುಡುಗರು. ಬ್ರೋ ನೀವು ಹೆಲ್ಪ್ ಮಾಡೋದ್ರಿಂದ ನಮ್ಮೊಂದು ವರ್ಷ ವೇಸ್ಟ್ ಆಗೋದು ಕೂಡ ಉಳಿಯುತ್ತೆ ಬ್ರೋ, ಪ್ಲೀಸ್ ಬ್ರೋ ನೀವು ಹೋಗಿ ತಂದು ಕೊಡೋದ್ರಿಂದ ಯಾರಿಗೂ ಕೂಡ ಗೊತ್ತಾಗಲ್ಲ ಅಂಥೇಳಿ ಇನ್ನೂ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಆ ಹುಡುಗರು. ರಾಕೇಶ್ ಏನು ಮಾಡ್ತಾನೆ ಅಂದರೆ ಇವರೆಲ್ಲ ಹೇಳ್ತಿರೋದನ್ನ ಕೇಳಿಸ್ಕೊಂಡು ಒಂದ್ಸಲ ಯೋಚನೆ ಮಾಡ್ತಾನೆ, ಹೌದಲ್ವಾ ಇವ್ರು ಹೇಳ್ತಿರೋದು ಕೂಡ ಕರೆಕ್ಟಾಗೇ ಇದೆ, ನಾನು ಮಾಡೋ ಒಂದು ಸಹಾಯದಿಂದ ಇವರೊಂದು ವರ್ಷ ವೇಸ್ಟ್ ಮಾಡ್ಕೊಳೋದು ಕೂಡ ತಪ್ಪಿಬಿಡುತ್ತೆ. ಎಷ್ಟೇ ಆಗಲಿ ಇವರೆಲ್ಲ ನನ್ನ ಜೊತೆನೇ ಇರುವ ಹುಡುಗರಲ್ವಾ, ಬಹುಶಃ ನಾನು ಇವರಿಗೆ ಸಹಾಯ ಮಾಡಲೇಬೇಕು ಅಂತ ರಾಕೇಶ್ ಅನ್ಕೊತಾ ಇರ್ತಾನೆ. ಹಾಗೂ ಯಾರೂ ಕೂಡ ಗೊತ್ತಾಗಲ್ಲ, ಯಾಕೆಂದರೆ ನಾನು ಒಂದು ವರ್ಷದಿಂದ ಈ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಯಾರು ಕೂಡ ನನ್ನ ಮೇಲೆ ಡೌಟ್ ಪಡೋದಕ್ಕೂ ಆಗಲ್ಲ. ಸಂಜೆ 6 ಗಂಟೆ ಆಗಿದ ತಕ್ಷಣ ವಾಚ್ಮ್ಯಾನ್ ಕೂಡ ಕಾಲೇಜಿಂದ ಹೊರಟೋಗ್ತಾನೆ ಮನೆಗೆ. ಕಾಲೇಜ್ ಹತ್ರ ಯಾರು ಕೂಡ ಇರೋದಿಲ್ಲ, ಯಾರು ಕೂಡ ಕಾಲೇಜ್ ಹತ್ರ ಆ ಟೈಮ್ ಮೇಲೆ ಯಾರು ಕೂಡ ಹೋಗೋದೇ ಇಲ್ಲ. ಹೇಗೋ ಕೀ ಕೂಡ ನನ್ನ ಹತ್ರನೇ ಇದೆ. ಹೇಗೋ ಈ ಹುಡುಗರು ಕೂಡ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನನಗೆ ಇದು ತುಂಬ ಈಸಿಯ ಕೆಲಸ, ಹೋಗ್ಬಿಟ್ಟು ಜೆರಾಕ್ಸ್ ಮಿಷಿನಲ್ಲಿ ಒಂದು ಕಾಪಿ ತಂದು ಕೊಟ್ಬಿಟ್ರೆ ಹುಡುಗರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತಾ ಇರ್ತಾನೆ ರಾಕೇಶ್. ಸರಿ ರಾಕೇಶ್ ಏನು ಹೇಳ್ತಾನೆ ಅಂದರೆ, ಸರಿ ಬ್ರದರ್ಸ್ ಆಯಿತು, ನಿಮಗೆ ನನ್ನ ಕಡೆಯಿಂದ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಕೂಡ ಅವರಿಗೆ ಭರವಸೆ ಕೊಟ್ಟು ಅವ್ರನ್ನ ಕಳಿಸ್ತಾನೆ. ಸರಿ ಇದೆಲ್ಲ ಆದಮೇಲೆ ಒಂದು 2-3 ದಿನ ಆಗುತ್ತೆ. 2-3 ದಿನ ಆದಮೇಲೆ ಇನ್ನೇನು 2 ದಿನ ಎಕ್ಸಾಮ್ ಇದೆ ಅನ್ನೋ ಟೈಮಲ್ಲಿ ರಾಕೇಶ್ ಏನು ಮಾಡ್ತಾನೆ ಅಂದರೆ ಕಾಲೇಜ್ ಕಡೆ ಹೋಗ್ತಾನೆ. ಆವಾಗ ಟೈಮ್ 10 ಗಂಟೆ ರಾತ್ರಿ. ಕಾಲೇಜ್ ಹತ್ರ ಯಾರು ಇರೋಲ್ಲ, ಫುಲ್ ಆಫ್ ಸೈಲೆನ್ಸ್. ಸರಿ ಕಾಲೇಜ್ ಗೇಟ್ ತೆಗ್ದ ಒಳಗೆ ಹೋಗ್ತಾ ಇರುವಾಗ ಯೋಚನೆ ಕೂಡ ಮಾಡ್ತಾನೆ, ಏನಂದರೆ ನಾನು ಇದು ಮಾಡ್ತಾ ಇರೋದು ಸರಿನಾ ತಪ್ಪಾ, ನಾನು ತಪ್ಪು ಮಾಡ್ತಾ ಇದ್ದೀನಲ್ವಾ ಅಂತ ಕೂಡ ಯೋಚನೆ ಮಾಡ್ತಾನೆ. ಒಂದು ಕಡೆ ನಾನು ಮಾಡ್ತಾ ಇರೋದು ಸರಿಯಾಗಿದೆ, ನನ್ನಿಂದ ಪಾಪ ಹುಡುಗರಿಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಯೋಚನೆ ಮಾಡ್ತಾನೆ. ಸರಿ ಆಯಿತು, ಏನಾಗುತ್ತೋ ಬಿಡುತ್ತೋ ಹೋಗ್ಬಿಡೋಣ ಅಂಥೇಳಿ ಧೈರ್ಯ ಮಾಡಿ ತಂದೆ ಬಿಡ್ತೀನಿ, ನನಗಿದು ತುಂಬ ಈಸಿಯ ಕೆಲಸ ಅಂದ್ಕೊಂಡು ಸ್ಟಾಫ್ ರೂಮ್ ಕಡೆ ಹೋಗ್ತಾ ಇರ್ತಾನೆ. ಹೋಗ್ತಾ ಇರುವಾಗ ವಾಶ್ರೂಮಿಂದ ನೀರು ತೊಟ್ಟಿಕ್ಕುವ ಶಬ್ದ ಕೇಳಿಸುತ್ತೆ. ಸರಿ ತುಂಬಾ ಕತ್ಲಿರುತ್ತೆ, ಕತ್ಲಿದ್ರೂ ಕೂಡ ಅವನು ಸ್ಟಾಫ್ ರೂಮ್ ಕಡೆ ಹೋಗ್ತಾ ಇರುವಾಗ ಸ್ಟಾಫ್ ರೂಮ್ಗೊಂದು ದೊಡ್ಡದಾದ ವಿಂಡೋ ಕೂಡ ಇಕ್ಕಿರ್ತಾರೆ. ಸರಿ ಆ ವಿಂಡೋ ಮುಂದೆನೆ ಪಾಸ್ ಆಗ್ತಾ ಇದ್ದ ಹೋದ ರಾಕೇಶ್ ಏನು ಮಾಡ್ತಾನೆ, ಅವನ ಹತ್ರ ಇರುವ ಕೀಯಿಂದ ಸ್ಟಾಫ್ ರೂಮ್ನ ಓಪನ್ ಮಾಡ್ತಾ ಇರುವಾಗ ಅವನಿಂದ ಯಾರೋ ಪಾಸ್ ಆದಂಗೆ ಅವನಿಗೆ ಅನಿಸುತ್ತೆ. ಅದನ್ನು ಕೂಡ ಅವನು ಅಯ್ಯೋ ಯಾವುದೋ ಬೆಕ್ಕು ಅಥವಾ ಇಲಿನೋ ಅಥವಾ ಇನ್ನೊಂದು ಯಾವುದೋ ಪ್ರಾಣಿ ಇರಬೇಕು ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾನೆ. ಸರಿ ರಾಕೇಶ್ ಏನು ಮಾಡ್ದ, ಸ್ಟಾಫ್ ರೂಮಲ್ಲಿರುವ ಜೆರಾಕ್ಸ್ ಮಿಷಿನ್ ಹತ್ರ ಹೋದ. ಅಲ್ಲಿ ಕೆಲವೊಂದು ಕ್ವಶನ್ ಪೇಪರ್ಗಳಿದ್ದವು. ಆ ಹುಡುಗರು ಹೇಳಿರುವ ಕ್ವಶನ್ ಪೇಪರ್ನ ಹೂಡಿಕೊಂಡ, ಅವನ ಕಾಪಿ ಹಾಕ್ಕೊಂಡ. ಸರಿ ಎಲ್ಲ ಇಟ್ಕೊಂಡ ಕೈಯಲ್ಲಿ. ಜೆರಾಕ್ಸ್ ಮಿಷಿನ್ ಕೂಡ ಆಫ್ ಮಾಡ್ದ. ಸರಿ ಅವನು ಬಂದಿದ್ದ ಕೆಲಸ ಮುಗೀತು. ಮನಸ್ಸಿನಲ್ಲೇ ಅನ್ಕೊತಾ ಇದ್ದ, ಎಷ್ಟು ಈಸಿಯ ಕೆಲಸ ಅಲ್ವಾ. ಹೊರಗಡೆ ಬರ್ತಾ ಇದ್ದ, ಬಂದ ಸ್ಟಾಫ್ ರೂಮ್ನ ಡೋರ್ ಕ್ಲೋಸ್ ಮಾಡ್ದ. ಸ್ಟಾಫ್ ರೂಮ್ಗೆ ಒಂದು ದೊಡ್ಡದಾದ ವಿಂಡೋ ಇರುತ್ತೆ. ಆ ಡೋರ್ನ ಕ್ಲೋಸ್ ಮಾಡಿ ಆ ವಿಂಡೋ ಮುಂದೆ ಪಾಸ್ ಆಗ್ತಾ ಇರುವಾಗ ಒಂದ್ಸತಿ ಒಳಗೆ ತಿರುಗಿ ನೋಡ್ದ. ಸ್ಟಾಫ್ ರೂಮ್ನ ಒಂದು ಚೇರ್ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಕೂತಿದ್ದ. ಆಮೇಲೆ ಏನಾಯ್ತು ಅಂದರೆ ಅವ್ನು ನೋಡ್ತಾ ಇರುವಾಗಲೇ ಆ ಸ್ಟಾಫ್ ರೂಮಲ್ಲಿರುವ ವ್ಯಕ್ತಿ ಏನು ಮಾಡ್ದ ಅಂದರೆ ಆ ಟೇಬಲ್ಗೆ ಅವನ ತಲೆಯನ್ನು ಕೊಡ್ತಾ ಇದ್ದ, ತುಂಬ ಜೋರಾಗಿ ಕೊಡ್ತಾ ಇದ್ದ. ರಾಕೇಶ್ ಕಿಟಕಿ ಹತ್ರ ಬಂದು ನೋಡ್ತಾ ಇರುವಾಗ ಆ ವ್ಯಕ್ತಿ ತಲೆ ಎತ್ತು ಸ್ವಲ್ಪ ಸ್ಮೈಲ್ ಮಾಡಿದ. ರಾಕೇಶ್ಗೆ ಕೈ ಕಾಲೆಲ್ಲ ನಡುಗಲು ಶುರುವಾಯಿತು. ರಾಕೇಶ್ಗೆ ತುಂಬ ಭಯವಾಗ್ತಿತ್ತು, ಹಾರ್ಟ್ ಬೀಟ್ ಕೂಡ ತುಂಬ ಜೋರಾಗ್ತಿತ್ತು. ಅಲ್ಲಿಂದ ಬೇಗನೆ ಹೊರಗೆ ಬಂದ. ಬೇಗ ಹೊರಗೆ ಬಂದು ಆ ಕಾಲೇಜ್ನ ಡೋರ್ ಕೂಡ ಕ್ಲೋಸ್ ಮಾಡಿ ಗೇಟಿಂದ ಹೊರಗೆ ಬಂದು ಗೇಟ್ ಕೂಡ ಕ್ಲೋಸ್ ಮಾಡ್ಕೊಂಡು ತುಂಬ ಬೇಗನೆ ಹಾಸ್ಟೆಲ್ ಒಳಗೆ ಹೊರಟೋದ. ಸರಿ ರಾಕೇಶ್ ಹಾಸ್ಟೆಲ್ ಒಳಗೆ ಎಂಟ್ರಿ ಆಗಿದ ತಕ್ಷಣ ಅವನಿಗೋಸ್ಕರ ಅಲ್ಲಿ ಆ ಹುಡುಗರು ತುಂಬಾ ಕಾಯ್ತಾ ಇದ್ರು. ಯಾಕೆಂದರೆ ರಾಕೇಶ್ ಇವಾಗ ಕ್ವಶನ್ ಪೇಪರ್ ತಂದು ಕೊಡ್ತಾನೆ, ನಾವು ಅದಕ್ಕೆಲ್ಲ ರೆಡಿ ಆಗಿಬಿಟ್ಟು ಎಕ್ಸಾಮ್ನ ಚೆನ್ನಾಗಿ ಪಾಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಆ ಹುಡುಗರು ಕೂಡ ಕಾಯ್ತಾ ಇರುವಾಗ ರಾಕೇಶ್ ಕೂಡ ಹಾಸ್ಟೆಲ್ ಒಳಗೆ ಹೋಗಿದ ತಕ್ಷಣ ಆ ಹುಡುಗರು ನೋಡ್ತಾ ಇದ್ರು. ಸರಿ ರಾಕೇಶ್ ಹಾಸ್ಟೆಲ್ ಒಳಗೆ ಹೋದ, ಆ ಹುಡುಗರು ಮುಂದೆ ಹೋಗಿ ನಿಂತ್ಕೊಂಡ. ರಾಕೇಶ್ನ ಅವ್ರ ಹುಡುಗರು ಗಮನಿಸಿದ್ರು. ರಾಕೇಶ್ನ ಮುಖದಲ್ಲಿ ತುಂಬನೇ ಭಯ ತುಂಬಿತ್ತು, ಹಾಗೂ ಅವನ ಕೈ ಕಾಲುಗಳು ಕೂಡ ನಡುಗ್ತಾ ಇದ್ದು. ಅವನು ಕ್ವಶನ್ ಪೇಪರ್ ಕೊಡುವಾಗ ಕೈ ಫುಲ್ ಶೇಕ್ ಆಗ್ತಾ ಇತ್ತು. ಅದನ್ನು ಗಮನಿಸಿದ ಸ್ಟೂಡೆಂಟ್ಗಳು ಏನಂದ್ರು ಅಂದರೆ, ಬ್ರೋ ಏನಾಯ್ತು ಬ್ರೋ, ಇಷ್ಟೊಂದು ಎದುರ್ಕೊಂಡ್ಬಿಟ್ಟಿದ್ದೀರಾ, ಏನಾಯ್ತು, ಏನಾದ್ರು ಪ್ರಾಬ್ಲಮ್ ಆಯ್ತಾ ಅಂತ ಕೂಡ ಆ ಸ್ಟೂಡೆಂಟ್ ಕ್ವಶನ್ ಮಾಡ್ತಾಯಿದ್ರು. ಅದಕ್ಕೂ ಕೂಡ ಅವನು ಆನ್ಸರ್ ಮಾಡಿದೆ. ಆ ಸ್ಟೂಡೆಂಟ್ಗಳು ತುಂಬ ಕ್ವಶನ್ ಮಾಡಿ ಕೇಳ್ತಿರುವಾಗ ಅವನು ಆ ಸ್ಟಾಫ್ ರೂಮಲ್ಲಿ ಏನೇನಾಯಿತು ಪ್ರತಿಯೊಂದು ಆ ಸ್ಟೂಡೆಂಟ್ಗೂ ಕೂಡ ವಿವರವಾಗಿ ಹೇಳ್ತಾ ಹೋದ. ರಾಕೇಶ್ ಕಾಲೇಜಲ್ಲಿ ನಡೆದ ಪ್ರತಿಯೊಂದು ಡೀಟೇಲ್ ಆಗಿ ಆ ಹುಡುಗರು ಮುಂದೆ ಹೇಳಿದ್ರು ಕೂಡ ಆ ಹುಡುಗರು ಅದಕ್ಕೆಲ್ಲ ನಂಬಲೇ ಇಲ್ಲ. ಬ್ರೋ ನೀವು ಯಾವುದೋ ಪ್ರಾಣಿ ನೋಡಿರ್ಬೇಕು ಅಥವಾ ಬೆಕ್ಕು ಇಲಿನ ನೋಡಿರ್ತೀರ ಬ್ರೋ, ನೀವು ಆ ಥರ ಇಮ್ಯಾಜಿನ್ ಮಾಡ್ಕೊಂಡಿರ್ತೀರ, ಯಾಕೆಂದರೆ ನೀವು ಭಯದಿಂದ ಹೋಗಿದ್ರಿ.
ಆ ಕ್ವಶನ್ ಪೇಪರ್ ತರೋದಕ್ಕೆ, ನೀವು ತುಂಬ ಭಯಪಟ್ಬಿಟ್ಟಿದ್ದೀರಾ ಅಷ್ಟೇ, ಅಲ್ಲಿ ಆ ಥರದ್ದು ಏನೂ ಇರಲ್ಲ ಬ್ರೋ ಅಂತೇಳಿ ಆ ಹುಡುಗರು ಸಮಾಧಾನ ಮಾಡ್ತಾ ಇರ್ತಾರೆ. ಸರಿ ಬ್ರೋ, ನೀವು ಹೋಗಿ ಮಲ್ಕೊಂಬಿಟ್ಟು ಟೈಮ್ ಆಯಿತು, ಬೆಳಗ್ಗೆ ತಿರ್ಗಾ ಕಾಲೇಜ್ಗೆ ಹೋಗ್ಬೇಕು, ಸುಸ್ತಾಗ್ಬಿಡ್ತೀರಾ ಅಂತೇಳಿ ಕಳಿಸ್ತಾರೆ. ರಾಕೇಶ್ ರೂಮ್ ಕಡೆ ಬರ್ತಾ ಇರುವಾಗ ಆ ಗುಂಪಿನಿಂದ ಒಬ್ಬ ವಿದ್ಯಾರ್ಥಿ ಬರ್ತಾನೆ. ಬ್ರೋ ನಾನು ಬರ್ತೀನಿ ಬ್ರೋ, ನಿಮ್ಮನ್ನ ರೂಮ್ನವರೆಗೂ ಬಿಡ್ತೀನಿ ಅಂತೇಳಿ ಅವನ ಜೊತೆನೇ ಆ ಹುಡುಗ ಕೂಡ ಹೋಗ್ತಾ ಇರ್ತಾನೆ. ಅವಾಗ ಏನು ಹೇಳ್ತಾನೆ ಅಂದರೆ, ರಾಕೇಶ್, ನಾನು ಈ ಕಾಲೇಜಲ್ಲಿ ಹಳೆಯ ವಿದ್ಯಾರ್ಥಿಗಳಿಂದ ಕೆಲವು ಆ ಕಾಲೇಜಿನ ಬಗ್ಗೆ ಮಾಹಿತಿಗಳು ಕೂಡ ತಿಳ್ಕೊಂಡಿದ್ದೀನಿ. ಅದೇನೆಂದರೆ 2005ರಲ್ಲಿ ಆ ಕಾಲೇಜಿನಲ್ಲಿ ಒಬ್ಬ ವಾಚ್ಮ್ಯಾನ್ ಕೆಲಸ ಮಾಡ್ತಾಯಿದ್ದ. ಅವನು ಏನೋ ಗೊತ್ತಿಲ್ಲ ಯಾವುದೋ ಕಾರಣಗಳಿಂದ ಆ ಕಾಲೇಜಿನಲ್ಲಿ ಸತ್ತೋಗ್ಬಿಟ್ಟ. ಇವತ್ತಿಗೂ ಕೂಡ ಹೇಳ್ತಾರೆ ಆ ಕಾಲೇಜಿನಲ್ಲಿ ಆ ಆತ್ಮ ಓಡಾಡ್ತಾನೆ ಇದೆ ಅಂತ ಕೂಡ ಅಲ್ಲಿರುವ ಜನಗಳು ಕೂಡ ಹೇಳ್ತಾರೆ. ಅಲ್ಲಿರುವ ಟೀಚರ್ಸ್ಗೂ ಕೂಡ ಈ ವಿಷಯ ಕೂಡ ಗೊತ್ತು. ನೀವು ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮಗೇನು ಗೊತ್ತಿಲ್ವಾ ಅಂತೇಳಿ ಆ ಹುಡುಗ ಕೇಳ್ತಾನೆ. ರಾಕೇಶ್ ಹೇಳ್ತಾನೆ, ನನಗೆ ಈ ಥರ ಏನೂ ಗೊತ್ತೇ ಇಲ್ಲ ಬ್ರೋ, ಈ ಮಾಹಿತಿ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಅಂತ ರಾಕೇಶ್ ಹೇಳ್ತಾನೆ. ಆಮೇಲೆ ಇನ್ನೂ ಸ್ವಲ್ಪ ಆ ವಾಚ್ಮ್ಯಾನ್ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅದೇನೆಂದರೆ, ಆ ವಾಚ್ಮ್ಯಾನ್ ಹೇಗೆ ಸತ್ತಿದ್ನೋ ಅದೇ ಬಟ್ಟೆಯಲ್ಲಿ ಕೂಡ ಆ ಕಾಲೇಜ್ ಒಳಗೆ ಓಡಾಡ್ತಾ ಇರ್ತಾನಂತೆ. ಸಂಜೆ 6 ಗಂಟೆ ಆಗಿದ ತಕ್ಷಣ ಆ ಕಾಲೇಜ್ ಹತ್ರ ಯಾರೂ ಹೋಗೋದೇ ಇಲ್ವಂತೆ. ಕೆಲವರು ಹೋದಾಗ ಆ ವಾಚ್ಮ್ಯಾನ್ ಅವರ ಕಣ್ಣಿಗೆ ಕಾಣಿಸಿದ್ದಾನೆ. ಅದಕ್ಕೆ ಕಾರಣದಿಂದ ಕಾಲೇಜಲ್ಲಿ 6 ಗಂಟೆ ಆಗಿದ ತಕ್ಷಣ ಅಲ್ಲಿರುವ ವಾಚ್ಮ್ಯಾನ್ ಕೂಡ ಅವನ ಮನೆಗೆ ಹೊರಟೋಗ್ತಾನೆ. ಆ ವಾಚ್ಮ್ಯಾನ್, ಸತ್ತಿರುವ ವಾಚ್ಮ್ಯಾನ್ ರಾತ್ರಿ ಹೊತ್ತು ಆ ಕಾಲೇಜ್ ತುಂಬ ಓಡಾಡ್ತಾ ಇರ್ತಾನೆ, ಕಾಲೇಜ್ನ ಕೂಡ ಕಾಯ್ತಾ ಇರ್ತಾನೆ. ಆದ ಕಾರಣದಿಂದ ಕಾಲೇಜ್ ಹತ್ರ ನೈಟ್ ಆಗಿದ ತಕ್ಷಣ ಯಾರೂ ಕೂಡ ಹೋಗೋದೇ ಇಲ್ಲ ಅಂತ ಆ ವಿದ್ಯಾರ್ಥಿ ರಾಕೇಶ್ಗೆ ಹೇಳ್ತಾನೆ. ಆ ಹುಡುಗ ಹಾಗೆ ಹೇಳ್ತಾ ಇರುವಾಗ ರಾಕೇಶ್ಗೆ ನೆನಪಾಗ್ತಾ ಹೋಗುತ್ತೆ, ಆ ವಾಚ್ಮ್ಯಾನ್ ಹೇಗಿದ್ದ, ಆ ವಾಚ್ಮ್ಯಾನ್ ಯಾವ ಬಟ್ಟೆ ಹಾಕಿದ್ದ ಅಂತ ಪ್ರತಿಯೊಂದು ನೆನಪಾಗ್ತಾ ಹೋಗ್ತಾ ಇರುತ್ತೆ. ಈ ಹುಡುಗ ಹೇಳ್ದ ರೀತಿ ಆ ವಾಚ್ಮ್ಯಾನ್ ಅವನ ಕಣ್ಣು ಮುಂದೆ ಕಾಣಿಸಿರ್ತಾನೆ ಆ ಕಾಲೇಜಿನಲ್ಲಿ. ಆಗ ಆ ಹುಡುಗ ಏನಂತ ಕೇಳ್ತಾನೆ ಅಂದರೆ, ರಾಕೇಶ್, ನೀವು ಆ ವಾಚ್ಮ್ಯಾನ್ ನೋಡಿದ್ರಲ್ಲ, ಆ ವಾಚ್ಮ್ಯಾನ್ ಯಾವ ಡ್ರೆಸ್ ಧರಿಸಿದ್ದ, ಅದು ಯಾವ ಕಲರ್ ಶರ್ಟ್ ಆಗಿತ್ತು ಅಂತ ಕೇಳಿದಾಗ, ಮಾಮೂಲಿ ವಾಚ್ಮ್ಯಾನ್ ಧರಿಸ್ತಾರಲ್ಲ ಅದೇ ಶರ್ಟ್ ಕೂಡ ಅವನು ಧರಿಸಿದ್ದ ಅಂತ ಕೂಡ ರಾಕೇಶ್ ಹೇಳ್ದ. ಸರಿ, ರಾಕೇಶ್ನ ಜೊತೆ ಬಂದಿದ್ದ ಹುಡುಗ ರೂಮ್ನೊಳಗೆ ರಾಕೇಶ್ನ ಬಿಟ್ಟು, ಸರಿ ಬ್ರೋ, ಅಲ್ಲಿರುವ ಟೇಬಲ್ ಮೇಲೆ ಊಟ ಇದೆ ನೋಡಿ, ತಿನ್ಕೊಂಬಿಡಿ, ಸರಿ ನಾವು ಹೋಗಿ ಓದ್ಕೊತೀವಿ ಅಂತೇಳಿ ಆ ಹುಡುಗ ಕೂಡ ಅಲ್ಲಿಂದ ಹೋದ. ಸರಿ, ರಾಕೇಶ್ ಡೋರ್ ಕ್ಲೋಸ್ ಮಾಡಿಕೊಂಡ. ಟೇಬಲ್ ಪಕ್ಕದಲ್ಲೇ ಒಂದು ದೊಡ್ಡದಾದ ವಿಂಡೋ ಕೂಡ ಇತ್ತು. ಸರಿ, ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇರುವಾಗ ಕೆಲವೊಂದು ಯೋಚನೆ ಕೂಡ ಮಾಡ್ತಾ ಇದ್ದ. ಈ ಹುಡುಗ ಹೇಳಿದ ರೀತಿ ಅಲ್ಲಿ ನೋಡಿದ ವಾಚ್ಮ್ಯಾನ್ ಎಲ್ಲನೂ ಒಂದೇ ಮ್ಯಾಚ್ ಆಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಭಯದಿಂದ ಒಂದು ಸ್ವಲ್ಪ ಹಾಗೆ ಊಟ ಮಾಡ್ತಾ ಇದ್ದ. ಸರಿ, ರಾಕೇಶ್ ಹಾಗೆ ಊಟ ಮಾಡ್ತಾ ಆ ವಿಂಡೋಯಿಂದ ಹೊರಗಡೆ ನೋಡ್ತಾ ಅವನ ಲೋಕದಲ್ಲಿ ಅವನು ಮುಳುಗೋಗ್ಬಿಟ್ಟಿರ್ತಾನೆ. ಯಾಕೆಂದರೆ ಆ ಕಾಲೇಜ್ನಲ್ಲಿ ಏನೇನು ನಡೆದಿತ್ತು ಪ್ರತಿಯೊಂದು ಅವನಿಗೆ ನೆನಪಾಗ್ತಾ ಇರುತ್ತೆ. ಅದೇ ನೆನಪಿನಲ್ಲಿ ಊಟ ಮಾಡಿಕೊಂಡು ಆ ಕಿಟಕಿಯಿಂದ ಹೊರಗಡೆ ನೋಡ್ತಾ ಕೂತಿದ್ದ. ಸರಿ, ಊಟ ಮಾಡಿದೆಲ್ಲ ಆಯಿತು. ಸರಿ, ಬಂದು ಮಲ್ಕೊತಾ ಇದ್ದ. ಸರಿ, ಅವನು ಇನ್ನೇನು ನಿದ್ದೆ ಒಳಗೆ ಜಾರಬೇಕು ಅಷ್ಟರಲ್ಲಿ ಯಾರೋ ಬಂದು ಡೋರ್ ತೆಗಿತಾರೆ. ಆ ಶಬ್ದ ಕೇಳಿದ ತಕ್ಷಣ ರಾಕೇಶ್ ಏನು ಮಾಡ್ತಾನೆ, ಡೋರ್ ತೆಗಿಲಿಲ್ಲ. ಯಾಕೆಂದರೆ ಫಸ್ಟ್ ಅವನು ಟೈಮ್ ನೋಡ್ತಾನೆ. ಆಗ ಟೈಮ್ 2 ಗಂಟೆ. 2 ಗಂಟೆಯಲ್ಲಿ ಯಾರಿರ್ಬೋದು? ಆ ವಾಚ್ಮ್ಯಾನ ಅಥವಾ ಕಾಲೇಜ್ ಸ್ಟೂಡೆಂಟಾ? ಸರಿ, ಅವನು ಹೊರಗೆ ಹೋಗಿ ನೋಡಿದ, ಬಟ್ ಅಲ್ಲಿ ಯಾರೂ ಇರಲಿಲ್ಲ. ಹೊರಗಡೆ ಸಂಪೂರ್ಣ ಸೈಲೆಂಟ್ ಹಾಗೂ ತುಂಬ ಕತ್ತಲು. ಆ ಹಾಸ್ಟೆಲಲ್ಲಿ ಎಲ್ಲ ಹುಡುಗರು ಮಲಗಿರ್ತಾರೆ, ಎಲ್ಲ ಲೈಟ್ ಆಫ್ ಆಗಿತ್ತು. ಅವನ ರೂಮಿಂದ ಮಾತ್ರ ಹೊರಗಡೆ ಬೆಳಕು ಮಾತ್ರ ಬೀಳ್ತಾ ಇತ್ತು. ರಾಕೇಶ್ ಏನು ಅನ್ಕೊಂಡಂದ್ರೆ, ಯಾವುದೋ ವಿದ್ಯಾರ್ಥಿನ ಹತ್ರ ತಮಾಷೆ ಮಾಡ್ತಾ ಇರಬೇಕು ಅಂದ್ಕೊಂಡು ಒಳಗಡೆ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡು ಮಲ್ಕೊಂಡ. ಅವನು ಮಲ್ಕೊತಾ ಇರುವಾಗ ಕಾಲೇಜಲ್ಲಿ ನಡೆದಿದ್ದೆಲ್ಲ ಮರ್ತೋಗ್ಬಿಟ್ಟಿತ್ತು. ಇನ್ನೇನು ನಿದ್ದೆ ಮಾಡಬೇಕು, ಕಣ್ಣು ಮುಚ್ಚಬೇಕು, ಇನ್ನೇನು ನಿದ್ದೆ ಮಾಡ್ತಾ ಇದ್ದೀನಿ ಅನ್ನೋಷ್ಟರಲ್ಲಿ ಮತ್ತೆ ಇನ್ನೂ ಸತಿ ಬಂದು ಯಾರೋ ಡೋರ್ನ ತಡ್ತಾ ಇದ್ರು. ಇದು 2ನೇ ಸರಿ. ತುಂಬ ಜೋರಾಗಿ ತಡ್ತಾ ಇದ್ರು. ರಾಕೇಶ್ಗೆ ತುಂಬ ಕೋಪ ಕೂಡ ಬರ್ತಾ ಇತ್ತು. ಯಾರಿದು, ಮಲ್ಗೋಕೆ ಬಿಡ್ತಾ ಇಲ್ವಲ್ಲ, ನನ್ನ ನಿದ್ದೆ ಬರ್ತಾ ಇದೆ ಅಂತ ಮಲ್ಕೊಂಡು ಇನ್ನೇನು ಮಲ್ಕೋಬೇಕು ಅನ್ನೋಷ್ಟರಲ್ಲಿ ಡೋರ್ ತಡ್ತಾ ಇದ್ದಾರಲ್ಲ, ಯಾರಿರ್ಬೋದು ಅಂತ ತುಂಬ ಕೋಪ ಮಾಡ್ಕೊಂಡ. ಯಾಕೆ ನಾನು ಹೀಗೆ ಕಾಡ್ತಾ ಇದ್ದೀರ ಅಂತ ಹೇಳಿ ಬೈಕೊಂಡು ಹೋಗಿ ಡೋರ್ ಓಪನ್ ಮಾಡಿ ನೋಡ್ದ. ಹೊರಗಡೆ ನೋಡಿದ್ರೆ ಸಂಪೂರ್ಣ ಕತ್ತಲು, ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಬೈಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಬರ್ತಾ ಇರುವಾಗ ಆ ರೂಮಲ್ಲಿರುವ ವಿಂಡೋಯಿಂದ ಹೊರಗಡೆ ನೋಡಿದ. ಹೊರಗಡೆ ನೋಡಿದ್ರೆ ಹೊರಗಡೆ ಯಾರು ನಿಂತಿದ್ರು ಅಂದರೆ ಅದೇ ವಾಚ್ಮ್ಯಾನ್ ಆ ವಿಂಡೋನಲ್ಲಿ ಅವನಿಗೆ ಕಾಣಿಸ್ಕೊಂಡ. ಆ ವಾಚ್ಮ್ಯಾನ್ ಏನು ಮಾಡ್ತಾ ಇದ್ದ ನಿಂತ್ಕೊಂಡು ಅಂದರು, ತುಂಬ ಜೋರಾಗಿ ಅಳ್ತಾ ಇದ್ದ, ಆ ವಿಂಡೋ ಗ್ಲಾಸ್ನ ಬಡಿತಾ ಇದ್ದ. ಇದೆಲ್ಲ ನೋಡಿದ ತಕ್ಷಣ ರಾಕೇಶ್ಗೆ ಏನಾಯಿತು, ಹಾಗೆ ತಲೆ ಸುತ್ತ ಬಂದು ಅಲ್ಲೇ ಕೆಳಗೆ ಬಿದ್ದುಬಿಟ್ಟ. ಸರಿ, ಬೆಳಗ್ಗೆ ಆಯಿತು. ಬೆಳಗ್ಗೆ ಬಂದರು. ಅವನು ಮಲಗಿರುವ ಸ್ಥಿತಿಯನ್ನು ನೋಡಿ ಹುಡುಗರೆಲ್ಲ ಡೋರ್ ಓಪನ್ ಮಾಡಿ ಅವನ ಆಸ್ಪತ್ರೆಗೆ ಕರ್ಕೊಂಡು ಹೋದರು. 10 ದಿನಗಳ ಕಾಲ ಅವನು ಆಸ್ಪತ್ರೆಯಲ್ಲಿ ರೆಸ್ಟ್ ತೊಗೊಳ್ತಾ ಇದ್ದ. ಸರಿ, ರಾಕೇಶ್ನ ನೋಡಲು ಕಾಲೇಜಿನ ಸ್ಟೂಡೆಂಟ್ ಮತ್ತು ಪ್ರಿನ್ಸಿಪಲ್ ಮತ್ತು ಹಾಸ್ಟೆಲ್ನ ವಾರ್ಡನ್ ಕೂಡ ಬಂದರು. ಆ ಬಂದು ಕೇಳಿದಾಗ
ರಾಕೇಶ್ ಪ್ರತಿಯೊಂದು ಡೀಟೇಲ್ ಆಗಿ ಹಾಸ್ಟೆಲಲ್ಲಿ ಏನೇನು ನಡೀತು, ಕಾಲೇಜಲ್ಲಿ ಏನೇನು ನಡೀತು ಅಂತ ಪ್ರತಿಯೊಂದು ಡೀಟೇಲ್ ಆಗಿ ಅಲ್ಲಿರುವವ್ರಿಗೆಲ್ಲ ಹೇಳ್ದ. ಅವರಿಗೆ ತುಂಬಾ ಆ ಕಾಲೇಜ್ ಬಗ್ಗೆ ತಿಳ್ಕೊಂಡ್ರು, ಹಾಗೂ ಕಾಲೇಜ್ ಬಗ್ಗೆ ಒಂದು ಕಡೆ ಭಯ ಕೂಡ ಹುಡ್ತಾ ಇತ್ತು ಅವರಿಗೆ. ರಾಕೇಶ್ ಈ ಕಥೆಯನ್ನೆಲ್ಲ ಹೇಳಿದ್ಮೇಲೆ ಆ ಪ್ರಿನ್ಸಿಪಲ್ ಏನು ಹೇಳಿದ್ರು ಅಂದರೆ, ಸಂಜೆ 6 ಗಂಟೆ ಆದಮೇಲೆ ನಿನಗೆ ಕಾಲೇಜ್ ಹತ್ರ ಏನು ಕೆಲಸ ಇತ್ತಪ್ಪ ಅಂತ ಕೇಳಿದ್ರು. ಅವನು ಅದಕ್ಕೇನು ಮಾತಾಡಲಿಲ್ಲ, ಯಾಕಂದರೆ ಅವ್ನು ಕಾಲೇಜ್ ಒಳಗೆ ಹೋಗಿ ಏನು ಕೆಲಸ ಮಾಡಿದೆ, ಏನು ವಾಪಸ್ ತಂದ ಅಲ್ಲಿಂದ ಹೇಳಿರೋದಿಲ್ಲ, ಅದನ್ನು ಹೈಡ್ ಮಾಡಿರ್ತಾನೆ. ಈ ಹುಡುಗಂಗೆ ಆ ಕಾಲೇಜ್ ಒಳಗೆ ಅಷ್ಟೊತ್ತಲ್ಲಿ ಏನಿತ್ತು ಕೆಲಸ ಅಂತ ಅಲ್ಲಿರುವವರು ಬೈಕೊಂಡು ಹೊರಗಡೆ ಬಂದರು. ಅವನು ಹುಷಾರಾದ, ಸರಿ ಆಯಿತು, ಕಾಲೇಜ್ ಹತ್ರ ಹೋದ. ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿರುವವರು ಏನಂತ ಬೈಕೊತಾ ಇದ್ರು ಅಂದರೆ, ಇವನಿಗೆ ತಲೆ ಸರಿ ಇಲ್ಲ ಕಣ್ರೋ, ಈ ಕಾಲೇಜ್ ಬಗ್ಗೆ ಏನೇನೋ ಕೆಡ್ತಾಗೆಲ್ಲ ಹೇಳ್ತಾನೆ, ಏನೇನೋ ಕತೆಗಳು ಕೂಡ ಕಟ್ಬಿಡೋನೆ ಅಂಥೇಳಿ ಅವನ ಬಗ್ಗೆ ಬೈಕೊಳ್ಳೋಕೆ ಶುರು ಮಾಡಿದ್ರು. ಇವತ್ತಿಗೂ ಕೂಡ ರಾಕೇಶ್ ಅಹಮದಾಬಾದ್ನಲ್ಲಿ ಒಂದು ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಮತ್ತು ಅವನು ಏನೇ ಕೇಳಿದ್ರು ಕೂಡ ಅವನು ಬರೀ ಆ ಕಥೆಯನ್ನೇ ಮಾತ್ರ ಹೇಳ್ತಾನೆ ಹೊರತು ಆ ಕತೆ ಬಿಟ್ಟು ಬರೀ ಏನೂ ಹೇಳೋದಿಲ್ಲ ರಾಕೇಶ್. ಈ ಥರ ಎಲ್ಲ ಆದಾಗ ರಾಕೇಶ್ಗೆ 21 ವರ್ಷ ಆಗಿತ್ತು. ಆದರೂ ಕೂಡ ಇವಾಗಲೂ ಕೂಡ ಆ ಕಾಲೇಜ್ನ ಬಗ್ಗೆ ಮತ್ತು ಈ ರಾಕೇಶ್ನ ಬಗ್ಗೆ ಕೂಡ ಮಾತಾಡ್ತಾರೆ ಜನ. ಈ ಘಟನೆ ನಡೆದಿದ್ದು 2013ರಲ್ಲಿ. ಇದಾದ ನಂತರ ಇಂಟರ್ನೆಟ್ಟಲ್ಲೂ ಕೂಡ ಈ ಕಾಲೇಜಿನ ಬಗ್ಗೆ ಮತ್ತು ಈ ರಾಕೇಶ್ನ ಬಗ್ಗೆ ಕೆಲವು ಸ್ಟೋರಿಗಳು ಕೂಡ ಬರ್ತವೆ. ಆದರೆ ನಾನು ನಿಮಗೆ ಈ ಕಾಲೇಜಿನ ಹೆಸರನ್ನು ಕೂಡ ಖಂಡಿತವಾಗಿಯೂ ಹೇಳುವುದಿಲ್ಲ, ಏಕೆಂದರೆ ಆ ಕಾಲೇಜಿನ ಹೆಸರು ಹೇಳಿದ್ರೆ ಆ ಕಾಲೇಜಿನ ಹೆಸರು ಹಾಳಾಗಬಹುದು. ಅದಕ್ಕಾಗಿ ನಾನು ನಿಮಗೆ ಈ ಕಾಲೇಜಿನ ಹೆಸರನ್ನು ಹೇಳುವುದಿಲ್ಲ. ಆದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀನಿ. ಅದೇನೆಂದರೆ ಈ ಕಾಲೇಜಿನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕೂಡ ನೀವು ತಿಳಿಯಬಹುದು. ಗುರುಗಳೇ, ಇದಾಗಿತ್ತು ನನ್ನ ವಿಡಿಯೋ. ಗುರುಗಳೇ, ಏನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಗುರುಗಳೇ, ನಾನು ಸಿಗ್ತೀನಿ ನಿಮಗೆ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.